ಸಖತ್ತಾಗಿದ್ಯಾ ಅಮ್ಮು, ಬೆಣ್ಣೆ ಬೆಣ್ಣೆ ಹಂಗಿದ್ಯಾ. ನಿನ್ನಂತ ಸುಂದ್ರಿಗೆ ಯಾರಾದ್ರೂ ಕೆಲ್ಸ ಇಲ್ಲ ಅಂತಾರ. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಕೆಲ್ಸದ ಮೊದಲನೇ ದಿನನೇ ಸಖತ್ತಾಗಿ ಮಿಂಚ್ಬೇಕು. ಏನ್ ತಮಾಷೆನಾ? ಅಪ್ಪ ಬಜ್ರಂಗಿ, ಆ ಗಂಟು ಮೂತಿ ಶುಂಠಿ ಶಂಕರನ್ ಮಾತ್ರ ಗಂಟು ಬೀಳ್ದಿರೋ ತರ ಮಾಡಪ್ಪ. ಹೇಳೋಕ್ಕಾಗಲ್ಲ, ಯಾವಾಗಂದ್ರೆ ಅವಾಗ ಅಡ್ಡ ಬಂದ್ಬಿಡ್ತಾನೆ. ಹಲೋ, ನಿನಗೇನಾಯ್ತು? ನೆನ್ನೆ ತಾನೇ ರಿಪೇರಿ ಮಾಡ್ಸಿದ್ದೀನಲ್ಲ ರಾಣಿ. ಓ, ನಿಂಗೆ ಆ ಗೂಬೆ ಹೆಸರು ಹೇಳಿದ್ರೆ ಆಗಲ್ಲ ಅಲ್ವಾ? ಸಾರಿ ಕಣೆ, ನೀನು ಯಾವತ್ತೂ ಹೇಳಲ್ಲ ಆಯ್ತಾ? ಅಮ್ಮ ತಾಯಿ, ಇವತ್ತು ನನ್ನ ಇಂಟರ್ವ್ಯೂ ಕಣೆ. ನಿನ್ಗೇನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಸಂಡೇ ಹಾಲಿಡೇ ಅಲ್ವಾ, ಅವತ್ತು ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಇವಾಗ ಸ್ಟಾರ್ಟ್ ಆಗು ಆಯ್ತಾ? ಒಳ್ಳೆ ಗೋಳಾಯ್ತಲ್ಲ ನಿಂದು. ಪ್ರೀತಿಯಿಂದ ಸಲಿಗೆ ಕೊಟ್ಟಿದ್ದೆ ಜಾಸ್ತಿ ಆಯ್ತು. ಇವತ್ತು ಕೂಸಿಡೋ ಪ್ರೋಗ್ರಾಮ್ ಎಲ್ಲ ಇಲ್ಲ. ಸ್ಟಾರ್ಟ್ ಆಗ್ಬೇಕಂದ್ರೆ ಆಗ್ಬೇಕಷ್ಟೇ. ನಮಗೆ ಚಮಕ 3 ಚಾನ್ಸಸ್ ಸ್ಟಾರ್ಟ್ ಆದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. 1 2 3. ನಿನ್ ಕಾಂಚನಿ ಜಾಸ್ತಿ ಆಯ್ತು ಕಣೆ. ಟೈಮ್ ಟು ಟೈಮ್ ಪೆಟ್ರೋಲ್ ಆಗ್ತಾ ಇಲ್ವಾ? ಅಲ್ಲ, ಕರೆಕ್ಟ್ ಟೈಮ್ಗೆ ಕೈ ಕೊಡ್ತಿಲ್ಲ. ಕೈ ಕೊಡದೆ ಚಟ ಮಾಡ್ಕೊಬಿಟ್ಟಿದ್ಯಾ. ಇದು ಲಾಸ್ಟ್ ಚಾನ್ಸು, ಸ್ಟಾರ್ಟ್ ಆಗ್ಲೇಬೇಕು. ಏನೋ ಟೆನ್ಷನಲ್ಲಿ 2 ಮಾತು ಅನ್ನಪ್ಪ, ಅದಕ್ಕೆ ಬೇಜಾರು ಮಾಡ್ಕೊಳ್ತಾರ. ಸೆಕೆಂಡ್ ಚಾನ್ಸ್ ಕೊಡ್ತೀನಿ, ಜಾಣ ಮರಿ. ಸ್ಟಾರ್ಟ್ ಆಗುತ್ತೀನಾ? ಬಂಗಾರ, 27ನೇ ಚಾನ್ಸ್ ಕಣೆ. ಈಗಲೂ ನಿನಗೆ ನನ್ನ ಮೇಲೆ ಕರುಣೆ ಬಂದಿಲ್ಲ ಅಂದ್ರೆ ಹೇಗೆ? ಯೋ, ನಾನೇನಾದ್ರೂ ನಿನ್ನ ಕೇಳಿದ್ನ? ನನ್ನ ಪ್ರಾಬ್ಲಮ್ ನಾನೇ ಸರಿ ಮಾಡ್ಕೋತೀನಿ. ಅಲ್ಲ, ನೀನ್ ಎಷ್ಟು ಸಲ ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗ್ತಿಲ್ಲಲ್ಲ. ಮ್ಯಾಟ್ರ್ ಸಿಂಪಲ್. ಏನ್ ಸಿಂಪಲ್? ಏನ್ ಮ್ಯಾಟ್ರು? ಇನ್ನೇನು, ನಿನ್ ರಾಣಿ ನನ್ನ ಹತ್ರ ಬರಕ್ಕೆ ಕಾಯ್ತಿದ್ದಾಳೆ ಅಂತ ಅರ್ಥ. ಯೋ, ತಗ್ಗದ್ ತಡ್ದ ಅಂದ್ರೆ ಚೋಂಪ್ತಾರ ನಿನ್ ಮೂತಿ ಪ್ಲೇಟ್ ತರ ಆಗ್ಬಿಡ್ಬೇಕು. ಜೋರಾಗಿ ಉಸಿರು ಬಿಟ್ರೆ ಹಾರೋಗಂಗಿದ್ಯಾ, ತಲೆ ಎಲ್ಲ ಮಾತಾಡ್ತೀಯಾ? ನನಗ್ ಬೈದ್ರೆ ಏನಮ್ಮ ಪ್ರಯೋಜನ? ಯಾವ್ದು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ತೂಕಕ್ಕೆ ಹಾಕು. ಕೆಜಿಗೆ 10 ರೂಪಾಯಿಗೆ 800 ರೂಪಾಯಿ ಆಗ್ಬಹುದು. 200 ರೂಪಾಯಿ ಸೇರಿಸ್ಕೊಡ್ತೀನಿ, ವಿಚಾರ ಮಾಡು. ಏಯ್, ಅತಿ ಆಯ್ತು ನಿಂದು. ಏನೇ, 4 ಜನ ಹತ್ರ ವಿಚಾರ ಮಾಡ್ಬೇಕಿದ್ರೆ ಈ ಡಬ್ಬ ಐಟಮ್ಗೆ ಯಾರು 500 ರೂಪಾಯಿ ಮೇಲ್ ಕೊಡಲ್ಲ. ನಾನು 1000 ರೂಪಾಯಿ ಕೊಡ್ತೀನಿ. ಯಾರಿಗುಂಟು ಯಾರಿಗಿಲ್ಲ. ನಿನ್ ದಾರಿ ನೀನ್ ನೋಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. ನಿನ್ ರಾಣಿಗೆ ನಮ್ಮ ಮೇಲೆ ಲವ್ ಆಗಿದೆ ಅನ್ಸುತ್ತೆ, ಅದಕ್ಕೆ ಪದೇ ಪದೇ ನೆಗೆದು ಬೀಳುತ್ತೆ. ಲವ್ವ? ಅಯ್ಯ, ನೀನ್ ಕೇರೋ ಪೀಸ್ ತರ 2 ಬೆರಳಲ್ಲಿ ಹೊಡೆದಿನ ಹಾರಿಸ್ಬಿಡ್ತೀನಿ. ಅಯ್ಯೋ ಬಜಾರಿ, ಹೇಳ್ದಂಗೆ ಮಾಡಿದ್ರು ಮಾಡ್ಬೋದು. ಇವತ್ತಲ್ಲ ನಾಳೆ ಗುಜ್ಜಿಗೆ ಹಾಕ್ಲೇಬೇಕು. ಅದನ್ನ ಇವತ್ತೇ ಮಾಡ್ಬಿಡು. ಇನ್ನೊಂದ್ಸಲ ಸಿಗು ಕುಳ್ಳ, ನೆಲ ಕಿಳಿಸ್ಬಿಡ್ತೀನಿ. ಎಲ್ಲರಿಗೂ ಇವತ್ತೇ ಆಗ್ಬೇಕಾ? ಸೇಲ 150 ರೂಪಾಯಿ ಕೊಟ್ಟು ತಗೊಂಡ್ 3 ವರ್ಷನೂ ಆಗ್ಲಿಲ್ಲ. ಆಗ್ಲೇ ಡಮಾರು. ಚಪ್ಲಿ ಹೊಳ್ಕೊಡ್ಬೇಕಿತ್ತು. ಇದು ಒಲೆಯದು ಅಂಗಡಿ ಅಲ್ಲ, ಚಪ್ಪಲಿ ಮಾರ್ತದೆ.
ಕನ್ನಡ ಬರಲ್ವಾ? ಬರ್ತದೆ, ಸರಿಯಾಗಿಲ್ಲ. ಓ ಹಾಗಿದ್ರೆ ನಾನು ನಿಮ್ಗೆ ಕನ್ನಡ ಕಲ್ಸ್ಕೊಡ್ತೀನಿ, ನೀವು ನಂಗೆ ಚಪ್ಪಲಿ ಹೊಲ್ಸ್ಕೊಡಿ. ಇದು ನಮ್ದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಿರಾ ನೀನು? ಇಲ್ಲ. ಹಾಗಾದ್ರೆ ಕನ್ನಡ ನಾವೇ ಕಲಿತದೆ, ನೀವು ಬೇರೆ ಕಡೆ ಹೊಲ್ಸ್ಕೋ. ಇಷ್ಟು ಜೋರ್ ಇರೋದಕ್ಕೆ ಭಾಷೆ ಗೊತ್ತಿಲ್ಲ ಅಂದ್ರೂ ಬಾಳ್ವೆ ಮಾಡ್ತಿದ್ಯಾ. ಸರಿ ಬಿಡು, ಹೊಸ ಚಪ್ಪಲಿನೇ ತಗೋತೀನಿ. ಈಗ ಒಳ್ಳೇದಾಯ್ತು. ಯಾವ ತರ ಬೇಕು? 4 ಜನ ನೋಡಿ ಎಲ್ಲಿ ತಗೊಂಡೆ ಅಂತ ಕೇಳ್ಬೇಕು. ದುಡ್ಡು ಕಮ್ಮಿ ಆದ್ರೂ ಕಣ್ ಕುಕ್ಕೋ ತರ ಇರ್ಬೇಕು. ಕಾಲಿಗೆ ಮೆಟ್ಕೋತಿದ್ದಂಗೆ ಹತ್ತಿ ಮೇಲೆ ಓಡಾಡ್ತಿದ್ದೀನಿ ಅನ್ಸ್ಬೇಕು. ನನಗೆ ಏನೂ ಅರ್ಥವಾಗಲಿಲ್ಲ, ನಾನು ತೋರಿಸ್ತೀನಿ, ನೀನೇ ನೋಡು. ಇದೇನಯ್ಯ 2,500, 1,500, 3,000? ಇದೇನ್ ಕಾಲಿಗೆ ಹಾಕೊಳ್ಳೋ ಚಪ್ಪಲಿನ ಅಥವಾ ತಲೆಗೆ ಹಾಕೋ ಹೆಲ್ಮೆಟಾ? ಅದು ಬ್ರಾಂಡೆಡ್, ಒಂದ್ಸಲ ತಗೊಳ್ತು ಅಂದ್ರೆ ಹಾಳೆ ಆಗಲ್ಲ. ಅಚ್ಚ ಮಾಲ್, ಏಕ್ದಮ್ 1 ನಂಬರ್. ಯೋ, ಬ್ರಾಂಡೆಡ್ ಅಂತ ಹಾಸಿಗೆ ಮೇಲೆ ಹಾಕೊಂಡು ಓಡಾಡ್ತೀವ, ಕಾಲಿಗೆ ಹಾಕ್ಬೇಕು, ಸಗಣಿನೇ ಮೆಟ್ಬೇಕು. ಆಚೆನೆ ನಿಲ್ಸಿದ್ದೀನಿ, ತಗೊಳ್ಳಿ. ನಾನ್ ಹೇಳಿದ್ದು ನನ್ನ ರಾಣಿ ಗಾಡಿ ಬಗ್ಗೆ. ತಗೊಳ್ಳಿ. ಹೌದಾ? ಇವತ್ತು ಕೆಲ್ಸಕ್ಕೆ ಫಸ್ಟ್ ಡೇ ಹೋಗ್ತಿರೋದ್ರಿಂದ ಲೇಟ್ ಆಗ್ತಿದೆ, ಗಾಡಿ ಬರ್ತಾ ತಗೊಂಡ್ ಹೋಗ್ತೀನಿ, ಆಗ್ಬೋದಾ? ಆಯ್ತು. ಒಂದ್ ಖಾಲಿ ಡಬ್ಬ ಇದ್ರೆ ಕೊಡಿ. ಅಣ್ಣ, ಇದ್ರಲ್ಲಿ 99 ಅಂತ ಇದೆ, ಅಲ್ಲಿಗೆ ನೀವೇ ₹1 ಕೊಡ್ಬೇಕಲ್ವಾ? ಹೊರಗಡೆ ಗಾಡಿ ನಿಲ್ಸಿರೋದಕ್ಕೆ ಪಾರ್ಕಿಂಗ್ ಚಾರ್ಜು 10 ರೂಪಾಯಿ ಆಗುತ್ತೆ. ನೀನೇ 9 ರೂಪಾಯಿ ಕೊಡಬೇಕು. ಬೇಡ, ₹1 ನೀನೇ ಇಟ್ಕೋ. ಸುಮ್ಮನೆ ಜನ ನಿನ್ನ ಮಾರ್ವಾಡಿ ಅನ್ನೋದು. ಕೊಡಿ.